ಹಲೋ, ವೆಲ್ಕಮ್ ಬ್ಯಾಕ್ ಟು ಅನಿಶ್ರೀ ವ್ಲಾಗ್ಸ್. ಇದು ಬೆಟ್ಟದ ನೆಲ್ಲಿಕಾಯಿ. ಏನಕ್ಕೆ ಅಪ್ಪ ಅಂತಂದರೆ ಇದು ಹೇರ್ ಗ್ರೋತ್ ಆಯಿಲು ಮತ್ತು ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಈ ಸಲ ತುಂಬ ಚಳಿ ಇರೋದ್ರಿಂದ ಕೂದಲು ಉದುರೋದು ತುಂಬಾ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನಾವು ಈ ಎಣ್ಣೆಯನ್ನು ಮಾಡ್ಕೊಳ್ಳೋಣ. ಹೇಗಪ್ಪ ಇದನ್ನ ಚೆನ್ನಾಗಿ ಚೆಚ್ಕೊಂಡು ನಾನಿಲ್ಲಿ ಆಲಿವ್ ಆಯಿಲನ್ನು ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿಕೊಂಡೆ. ನೆಕ್ಸ್ಟು ಕೋಕೋನಟ್ ಆಯಿಲ್ ಮತ್ತು ಚೆಚ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಚೆನ್ನಾಗಿ ಚೆಚ್ಕೊಂಡು ರಸ ಬಿಡೋ ಹಾಗೆ ಹಾಕ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೋಬೇಕು. ನೆಕ್ಸ್ಟ್ ನೋಡ್ತಾ ಇದ್ದೀರಾ ಅಲ್ವಾ, ಇದು ಪ್ಯೂರ್ ಆಲಿವ್ ಆಯಿಲು. ನನಗೆ ಆಫರಲ್ಲಿ ಬೈ ಒನ್ ಗೆಟ್ ಒನ್ ಇತ್ತು. ಸೊ ನಾನು ಹಂಗಾಗಿ ಬುಕ್ ಮಾಡಿಕೊಂಡು ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ನೀವು ಸಹ ಬೈ ಮಾಡ್ಬೋದು. ನೆಕ್ಸ್ಟು ಎಣ್ಣೆ ಹಾಕಿ ಈ ರೀತಿ ಕಲರ್ ಬರೋ ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಆ ರಸ ಎಲ್ಲ ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಅದನ್ನ ತಣ್ಣಕ್ಕಾಗಕ್ಕೆ ಬಿಟ್ಟು ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು. ಸೋಪ್ ತಗೊಂಡ್ಬಿಟ್ಟು ಕಾಫಿ ಫಿಲ್ಟರ್ ಇರುತ್ತಲ್ವ, ಅದರಲ್ಲಿ ಹಾಕ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ತಣ್ಣಕ್ಕಾದ್ಮೇಲೆ ಅದು ಬಾಣಲಿಯಲ್ಲಿ ಚಿಕ್ಕದು ಎಣ್ಣೆ ಬಾಯ್ಲ್ ಮಾಡೋಕ್ಕಂತಲೇ ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನಾನು ಎಣ್ಣೆನ ಕಾಯಿಸ್ಕೊಳ್ತೀನಿ. ಈಗ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಅದರಲ್ಲಿರುವಂತಹ ಎಣ್ಣೆ ಎಲ್ಲನೂ ಕೆಳಗಡೆ ಬೌಲಿಗೆ ಬಂದಿರುತ್ತೆ. ಅದಾದಮೇಲೆ ನೀವು ಅದನ್ನು ಬೇಯಿಸಿರೋ ಅಂಥ ನೆಲ್ಲಿಕಾಯಿನ ಬಿಸಾಕೋ ಅವಶ್ಯಕತೆ ಏನೂ ಇಲ್ಲ. ಅದನ್ನ ನೀವು ಪುಡಿ ಮಾಡಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಣ್ಣೆ ಚೆನ್ನಾಗಿ ಕಾಯಿಸಬೇಕು. ಹಾಕ್ಬಿಟ್ಟು ಹಂಗೆ ತೆಗಿಬಾರ್ದು, ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಅದ್ರ ರಸ ಎಲ್ಲ ನೋಡಿ ಕಾಣುತ್ತೆ, ಲೈಟ್ ಗ್ರೀನಿಶ್ ಮೆಂತೆ ಕಲರ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಹೇರ್ ಫಾಲ್, ಹೇರ್ ಗ್ರೋತ್ ಆಗುತ್ತೆ, ಹೇರ್ ಉದುರೋದು ನಿಲ್ಲುತ್ತೆ. ಮತ್ತು ಇದನ್ನು ನೀವು ಬಾಡಿಗೂ ಹಚ್ಕೋಬೋದು, ಮಸಾಜ್ ಮಾಡ್ಕೋಬೋದು. ಈ ಎಣ್ಣೆನ ಹಚ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೋಬೋದು. ಮತ್ತು ಇಲ್ಲಿ ಮಗು ಇರೋದ್ರಿಂದ ನಮ್ಮನೇಲಿ ತುಂಬಾ ಕೆಲಸ, ಅಮ್ಮಗಂತೂ ಹೆವಿ ಕೆಲಸ ಜಾಸ್ತಿ ಇರುತ್ತೆ. ಅದರಿಂದ ಟೈಮ್ ಸಿಗಲ್ಲ. ಅದರ ಮಧ್ಯದಲ್ಲಿ ನಾನು ಕೂಡ ನನ್ನ ಕೇರಿಂಗ್ ಮಾಡ್ಕೋಬೇಕಲ್ವ. ಸೊ ಹಾಗಾಗಿ ಮಧ್ಯದಲ್ಲಿ ನನ್ನ ಕೇರಿಂಗ್ ನಾನು ಮಾಡ್ಕೊಳ್ತಾ ಇರ್ತೀನಿ. ನೋಡಿ, ನಾನು ಹೇರ್ಸ್ನ ಚೆನ್ನಾಗಿ ಮೇಂಟೈನ್ ಮಾಡ್ಕೋತಾ ಇದ್ದೀನಿ. ಬಾಣಂತನದಲ್ಲಿ ತುಂಬಾ ಕೂದಲು ಉದುರುತ್ತೆ ಅಂತಾರೆ. ಕೂದಲು ಉದುರುತ್ತೆ ಅಂತ ಅದ್ರ ಪಾಡಕ್ಕೆ ಅದನ್ನ ನಾವು ಬಿಡಬಾರ್ದು, ಮೇಂಟೈನ್ ಮಾಡ್ಕೋಬೇಕು. ಕೂತಿದ್ದ ಜಾಗದಲ್ಲೇ ಕೂತಿರಬಾರ್ದು. ನೋಡಿ, ನಾನು ಈ ರೀತಿ ದೊಡ್ಡ ಹಲ್ಲಿನ ಬಾಚಣಿಗೆಯಿಂದ ತಲೆಯನ್ನು ಬಾಚ್ತೀನಿ. ಇದು ಕೂಡ ಒಂದು ರೀತಿಯಲ್ಲಿ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಚಿಕ್ಕ ಹಲ್ಲಿನ ಬಾಚಣಿಗೆಯಲ್ಲಿ ಚಿಕ್ಕ ಬಿಡಿಸಿದ್ರೆ ತುಂಬಾ ಹೇರ್ ಫಾಲ್ ಆಗುತ್ತೆ. ಈ ರೀತಿ ದೊಡ್ಡ ಹಲ್ಲಿನಿಂದ ಬಿಡಿಸ್ಕೋಬೇಕು, ಮೇಂಟೈನ್ ಮಾಡ್ಕೋಬೇಕು ಹೇರ್.